ಅಖಾಡ ಬಿಗ್ ಫೈಟ್ ವಿಶೇಷವನ್ನು ಮತ್ತೆ ಮುಂದುವರಿಸ್ತಾ ಇದ್ದೀವಿ. ರಂಗಸ್ವಾಮಿ ಅವರು ಒಂದೊಂದು ಪಾಯಿಂಟ್ ಇದೆ ಇಲ್ಲಿ. ಸೊ ಈ ಕಾರಣದಿಂದಾಗಿ ಅನೇಕರು ಏನೋ ಗೋಜಿಲಲ್ಲಪ್ಪ, ಯಾಕಂದರೆ ಅಕ್ಷರಸ್ಥರು ಇರಬಹುದು, ತಿಳುವಳಿಕೆ ಇಲ್ದಿರೋರು ಇರಬಹುದು, ತೆರಿಗೆ ಪದ್ಧತಿಗಳು ಇದು ಸ್ಟೇಟ್ದು ಬರುತ್ತಾ, ಇದು ಸೆಂಟ್ರಲ್ದು ಬರುತ್ತಾ, ಏನು ಅಂತ ಗೊತ್ತಿಲ್ಲ ಅವರಿಗೆ. ನಾನು ಏನೋ ಬೆಳಗ್ಗೆ ಸಾಲ ಮಾಡ್ತೀನಪ್ಪ, ಬಂದು ವ್ಯಾಪಾರ ಮಾಡ್ತೀನಿ, ಸಾಯಂಕಾಲ ಗಂಟೆ ಮೂಟೆ ಕಟ್ತೀನಿ, ನಾನು ಸಾಲ ತೀರಿಸ್ತೀನಿ, ಬಡ್ಡಿ ಎಕ್ಸ್ಟ್ರಾ ಕೊಟ್ಬಿಟ್ಟು ಹೋಗ್ತೀನಿ ಅಂತ ಇರ್ತಾರೆ. ಇದಕ್ಕೀಗ UPIದು ಏನು ಆ ಪೇಮೆಂಟು QR ಕೋಡ್ಗಳಿದೆಯಲ್ಲ ಅದನ್ನೇ ಹರಿದಾಗ್ತಿದ್ದೀನಿ ನಾನು, ಈ ಸವಾಸ ಬೇಡ ಅಂತ ಗಾಬರಿಯಾಗಿದ್ದಾರಲ್ಲ, ಅವ್ರಿಗೇನು ಹೇಳ್ತೀರಿ ನೀವು? ಇದು ನಾನು ಅಂದರೆ ಎಲ್ಲರೂ ಇನ್ಮೇಲೆ ಕ್ಯಾಶಲ್ಲೇ ಕೊಟ್ಬಿಡ್ರಪ್ಪ ನನಗೆ ಅಂತ ಅದರ ಅರ್ಥ? ಇದು 2019-20 ಅರಿವು ಮೂಡಿಸಿದ್ದೆ ನಾನು. ಓಕೆ. ನಾನು ಯಾಕೆಂದರೆ ಪ್ರಧಾನಮಂತ್ರಿ ಸ್ವನಿಧಿ ಅಡಿಯಲ್ಲಿ ಈ ಗೂಗಲ್ ಪೇ, ಫೋನ್ಪೇ ಅಂತ ಒಂದು ಸಭೆ ಆಗಿತ್ತು. ಯಾಕೆಂದರೆ ಈ ಜೂಮೋ ಮತ್ತು ಸ್ವಿಗ್ಗಿ ಇವೆಲ್ಲ ಬಂತು, ಇದ್ರೂ ನಮ್ಮದು ಚರ್ಚೆ ಆಯಿತು. ಓಕೆ. ಅವಾಗ ನೋಂದಾವಣೆ ಆದಾಗ ನಾವು IAS ಆಫೀಸರ್ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿದ್ವು. ಸರ್, ಇದು ನಮಗೆ ಸೀಮಿತ ಅಲ್ಲ, ಯಾಕೆಂದರೆ ಇವತ್ತು ಒಬ್ಬೊಬ್ಬ ಬೀದಿ ಬದಿ ವ್ಯಾಪಾರಿಗಳು ಫೋನ್ಪೇ ಮೂರು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಈ ಥರ ಸನ್ನಿವೇಶ ಆಗ್ತೆ ಅಂತೇಳಿ ನಾವೇ ಅವತ್ತು ಅರಿವು ಮೂಡಿಸಿದ್ದು. ಓಕೆ. ಎಲ್ಲಿಗೆ? ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ. ಓಕೆ. ನನ್ನ ಹೆಸರಲ್ಲೊಂದು, ನನ್ನ ಹೆಂಡತಿ ಹೆಸರಲ್ಲೊಂದು, ನನ್ನ ಮಗಳ ಹೆಸರು 3 ಅಕೌಂಟ್ ಮಾಡಿಕೊಂಡಿದ್ದೀವಿ. ನಾವು ಒಂದು ಕುಟುಂಬದಲ್ಲಿ 5 ಜನ 6 ಜನ ವ್ಯಾಪಾರ ಮಾಡ್ತೀವಿ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು. ಯಾಕೆಂದ್ರೆ ನಮ್ಮ ಆಕ್ಟ್ ಇದೆ, ಒಂದು ಕುಟುಂಬದಲ್ಲಿ ಭಾವಚಿತ್ರ ಇರಿದ್ರೆ ಯಾರು ವ್ಯಾಪಾರ ಮಾಡ್ಬೋದು ಅಂತ. ಇದು ನಾವು ಸೆಂಟ್ರಲ್ ಗೌರ್ಮೆಂಟ್ ಆ ದಿವಸದೇ ನಾವು ಮನವರಿಕೆ ಮಾಡಿದ್ದು. ಓಕೆ. ಈ ಏನು ಲೋನ್ ಕೊಟ್ಟಿದ್ದಲ್ಲ, ಪ್ರತಿ ವರ್ಷ ಒಂದು ಸಭೆ ಆಗುತ್ತೆ ನಮ್ದು, IAS ಆಫೀಸರ್ ಜೊತೆಗೆ ಒಂದು ಸಭೆ ಆಗುತ್ತೆ. ಇದನ್ನ ಚರ್ಚೆ ಮಾಡಬೇಕಾದ್ರೆ ನಾವು ಇದನ್ನು ತೀರ್ಮಾನ ಮಾಡ್ದು. ಸರ್, ನಾವು ಓದು ಬರ ಇಲ್ಲ ನಮ್ಮಲ್ಲಿ, 80-85% ಎಲ್ಲ ಓದು ಬರಲಿರ್ತಕ್ಕಂಥ ವ್ಯಾಪಾರ ಮಾಡೋದು, ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಫ್ರೂಟ್ ಆಗಿರ್ಬೋದು. ಇದು ಏನು ಮಾಡ್ದೋ ನಾವೆಲ್ಲ ದೊಡ್ಡ ಲೀಡರ್ಗಳು ಕೂತ್ಕೊಂಡು ಭಾರತ ದೇಶದಲ್ಲಿರ್ತಕ್ಕಂಥ IAS ಆಫೀಸರು, ನಮ್ಮ ನ್ಯಾಶ್ವಿನ್ ಅರಬತ್ ಸಿಂಗ್ ಅಂತ ಇದ್ದಾರೆ, ಅವ್ರ ಸಮ್ಮುಖದಲ್ಲಿ ಮೊನ್ನೆಲೂ ಸಹಿತ ಚರ್ಚೆ ಮಾಡಿದೆ ನಾನು. ಸರ್, ಈ ಥರ ಅಂತೇಳಿ ಛತ್ತೀಸ್ಗಢದಲ್ಲಿ ಒಬ್ಬ ನೋಟಿಸ್ ಬಂದಿದೆ. ಅವನು ಬಟ್ಟೆ ವ್ಯಾಪಾರ ಮಾಡೋದು, ಅವನು ಹೋಲ್ಸೇಲ್ ಬಟ್ಟೆ ವ್ಯಾಪಾರ ಮಾಡ್ತಾನೆ, ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾನೆ, ಮತ್ತು ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ವ್ಯಾಪಾರ, ಇದನ್ನು ಪ್ರಸ್ತಾಪ ಮಾಡಿದ್ರು. ಅವಾಗ ಅವ್ರು ಹೇಳಿದ್ರು, ನೋಡಿ, ಬೀದಿ ಬದಿ ವ್ಯಾಪಾರಿಗಳು ಆ ಥರ ಏನಾರ ಕಂಪ್ಲೇಂಟ್ ಬಂದರೆ ಬ್ಯಾಂಕ್ನಿಂದ ನಮಗೆ ಮಾಹಿತಿ ಸಂಗ್ರಹಣೆ ಕೊಡಿ, ಅದನ್ನು ನಾವು ಸರ್ಕಾರದ ಮಟ್ಟದಲ್ಲಿ ಕೂತ್ಕೊಂಡು ಯಾವ ರೀತಿ ಡೈರೆಕ್ಷನ್ ತಗೋಬೇಕು ಅಂತ ಹೇಳಿ ಇದು ಚರ್ಚೆ ಆಯಿತು. ಓಕೆ. ಇದು ಚರ್ಚೆ ಆಯಿತು. ಬಟ್ ಇದನ್ನ ಗೈಡ್ಲೈನ್ಸ್ ಇವಾಗ ನಾವು ಮೊನ್ನೆ ಇವಾಗ ಯಾಕೆಂದ್ರೆ PM ಸೋನಿದಲ್ಲಿ ಇವಾಗ ಏನ್ ಮಾಡಿ ನಾನು ಕೇಳೋದು ಬಿಟ್ಬಿಟ್ಟು ನೀವು ಎಲ್ಲ ಮಾತಾಡ್ತಾರೆ. ನಾನು ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ. ಈಗ UPI ಅಂತ ಒಂದು ವ್ಯವಸ್ಥೆ ಬಂದಿದೆ, ಅದ್ರ ಬಗ್ಗೆ ಹರಿದಾಕ್ಬಿಡ್ತೀನಿ ನಾನು, ಅದ್ರ ಬಗ್ಗೆನೇ ಕ್ಯಾಶಲ್ಲಿ ಕೊಡು ಸರ್. ಇವಾಗ ಅದ್ರ ಬಗ್ಗೆನೇ ಬರ್ತಾ ಇದ್ದೀನಿ ನಾನು. ಈ PM ಸೋನಿಧಿ ಎಂಟ್ರಿ ಆಯ್ತಲ್ಲ, ಏನ್ ನಿಮ್ಗೆ 10,000 20,000 50,000 ಸಾಲ ಕೊಟ್ರಲ್ಲ, ನಮ್ದೆಲ್ಲ ಜಿಟ್ಟು ಜರ ಇಟ್ಕೊಂಡ್ಬಿಟ್ರಲ್ಲಿ. ನಾವು ಇವಾಗ ಗ್ರಾಹಕರು ಬಂದು ಹಣ ಕೊಡೋದಿಲ್ಲ ಇವತ್ತು. ₹1 ರೂಪಾಯಿಂದ ಹಿಡಿದು ₹100 ಸಾಲನೇ ಕೊಡಬೇಕು, ಅವ್ರಿಗೆ ಫೋನ್ಪೇನೆ ಮಾಡಬೇಕು. ನಮ್ ಜಿಟ್ಟನ್ನ ಕೊಟ್ಬಿಟ್ಟಿದ್ವಿ ಕೇಂದ್ರ ಸರ್ಕಾರಕ್ಕೆ. ಅವನೇನ್ ಮಾಡ್ತಾನೆ, ಇವಾಗ ನಾನು ವ್ಯಾಪಾರ ಮಾಡ್ಬೇಕಾದ್ರೆ ಅವ್ನು ಬರಲಿಲ್ಲ ಅಂದ್ರೆ ನನ್ನ ಜೀವನ ಸಾಗೋದಿಲ್ಲ. ಅವಾಗ ಏನಾಗುತ್ತೆ, ಕೆಲವು ಜನ ಏನಾದ್ರು 3-4 ಫೋನ್ಪೇ ಮಾಡ್ಕೊಂಡಿದ್ದಾರೆ, ಕೆಲವು ಜನ ಏನ್ ಮಾಡ್ತಾರೆ, ಹರಿದು ಬಿಸಾಕ್ತಾರೆ. ಇದನ್ನ ನಾವೇನ್ ಮಾಡ್ಬೇಕು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಿಮ್ಮ ವಾಹಿನಿ ಮುಖಾಂತರವಾಗಿ 4,80,000 ಜನ ಇವತ್ತು ನೋಂದಾವಣೆ ಆಗಿದ್ರೆ ಕೇಂದ್ರ ಸರ್ಕಾರ PM ಸೋನಿಧಿ ಫೋನ್ಪೇಲಿ ಅಡ್ವರ್ಟೈಸ್ಮೆಂಟ್. ಇದಕ್ಕೆ ₹5 ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಹಣ ಕೊಡುತ್ತೆ, ಇದನ್ನ ನೀವು ಅಡ್ವರ್ಟೈಸ್ಮೆಂಟ್ ಮಾಡಬೇಕು. ಒಂದೊಂದು ನಗರ ಸ್ಥಳ 277 ನಮ್ಮ ಕರ್ನಾಟಕದಲ್ಲಿ 277 ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ 8 ಸ್ಕೀಮ್ ಬರುತ್ತೆ. ಪ್ರಧಾನಮಂತ್ರಿ ಸ್ವಾನಿಧಿಯಲ್ಲಿ ಒಂದೇ ಅಕೌಂಟ್, ಒಂದೇ ರೇಷನ್ ಕಾರ್ಡು. ಇದರಲ್ಲಿ ಯಾರು ಈ ಬ್ಯಾಂಕ್ ನಲ್ಲಿ ನಾವು ಅಕೌಂಟ್ ಕ್ರೆಡಿಟ್ ಕ್ಲೀನ್ ಮಾಡ್ತು ಅಂದ್ರೆ ನಮ್ಗೆ ಇನ್ಸೂರೆನ್ಸ್ ಮತ್ತೊಂದು ಸಿಗುತ್ತೆ, ನಾವಲ್ಲಿ ಲಾಕ್ ಆಗ್ತೀವಿ. ಅಲ್ಲಿ ಲಾಕ್ ಆದಾಗ ಏನಾಗುತ್ತೆ, ನಮ್ದು ಡಾಟಾ ಎಂಟ್ರಿ ಇರ್ತದೆ. ಇವತ್ತು ಸನ್ನಿವೇಶದಲ್ಲಿ ಏನಾಗ್ತದೆ ಅಂದ್ರೆ, ಇದು ಭಾರತ ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗಿತ್ತು. ಯಾರು ಹೊಣೆ ಅಂತ, ಯಾರನ್ನ ಹೊಣೆ ಮಾಡೋಣ? ನಮ್ಮ ಕೈಲಿ ಏನೂ ಇಲ್ಲ, ಅಲ್ಲಿಂದ ಬರೋದನ್ನ ಡೇಟಾ ಬಂದು ಕಳಿಸಿರ್ತಾರೆ, ಇಲ್ಲಿ ವಸೂಲಿ ಮಾಡೋದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೆಲಸ ಆಗಿಬಿಡುತ್ತೆ. ಹಾಗಾಗಿ ನೋಟಿಸ್ ಕೊಟ್ಟಿದ್ದಾರೆ. ಇದನ್ನು ಥರೋ ವೆರಿಫಿಕೇಷನ್ನು, ಇದು ಇವನು ವ್ಯಾಪಾರ ಮಾಡಿದಾನ, ಸಾಲ ಮಾಡಿದಾನ, ಬೇರೆ ರೂಪದಲ್ಲಿ ಆದರೂ ಹಣ ಹಾಕಿದಾರ ಇವನಿಗೆ, ಇದನ್ನು ವೆರಿಫಿಕೇಷನ್ ಮಾಡಬೇಕಾಗಿರೋ ಜವಾಬ್ದಾರಿ ಯಾರ್ದು? ಇದು ಸ್ವಲ್ಪ ತಪ್ಪಾಗುತ್ತೆ ಹೇಳಿದ್ದಾರೆ. ಓಕೆ. ಇವಾಗ UPI ಮೇಲೆ ರೇಡ್ ಆಗಿರುವುದು ಕರ್ನಾಟಕದಲ್ಲಿ ಮಾತ್ರ. ಓಕೆ. ಯಾಕೆಂದರೆ ಇವರ ಬೊಕ್ಕಸಕ್ಕೆ ಕಾಸು ಬೇಕು. ಓಕೆ. ಯಾಕೆಂದರೆ ಗ್ಯಾರಂಟಿ ಕೊಟ್ಟು ಇಲ್ಲಿ ಕಾಸಿಲ್ಲ, ಬೊಕ್ಕಸ ಖಾಲಿಯಾಗಿದೆ. ಸೊ CM ಆರ್ಡರ್ ಮಾಡಿದ್ದಾರೆ, ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡಿ. ಓಕೆ. ಸೊ ಇವಾಗ ಅಧಿಕಾರಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದಾಗಿರೋದು CM ಆರ್ಡರ್ ಎಲ್ಲಿ ಹೇಳಿದ್ವಿ? CM ನಿಮ್ಮ ಹತ್ರ ಹೇಳಿದ್ರ? ಯಾರ ಹತ್ರ ಹೇಳಿದ್ರು? CM ಆರ್ಡರ್ ಮಾಡಲ್ಲ, ಹೇಳ್ತಾರೆ. ಅಲ್ಲ, ನಿಮ್ಮ CM ಹೇಳಿದ್ರು ನಿಮ್ಮ ಹತ್ರ ಹೇಳ್ತಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳಿದ್ರೆ ಸಾಕು, ಅವರು ಕಲೆಕ್ಟ್ ಮಾಡ್ತಾರೆ. ಫೈನಾನ್ಸ್ ರೆವೆನ್ಯೂ ಕಲೆಕ್ಟ್ ಅದು. ಇವಾಗ ಇಲ್ಲಿ ಬಂದಿರೋದು ಪ್ರಾಬ್ಲಮ್ ಯಾರಿಗೆ? ಈಗ ರಂಗಸ್ವಾಮಿ ಹೇಳ್ದಂಗೆ ಪಾಪ ಓದ್ಲಿಕ್ಕೆ ಬರಲ್ಲ, ಬರೀಲಿಕ್ಕೆ ಬರೋಲ್ಲ. ಆದರೆ ಈಗ ತರಕಾರಿ, ಹಣ್ಣು, ಹಂಪಲು ಬೀದಿಯಲ್ಲಿ ಅವರಿಗೆ ಕೂಡ ನೋಟಿಸ್ ಕೊಟ್ಟಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ಕೊಟ್ಟಿದ್ದಾರೆ ತಪ್ಪಾಗುತ್ತೆ, ಯಾಕಂದರೆ ಅಲ್ಲಿ GST ಇಲ್ಲ. GST ಇಲ್ಲದೆ ಇಲ್ಮೇಲೆ ಅವ್ರು ನೋಟಿಸ್ ಕೊಡೋದು ತಪ್ಪಾಗುತ್ತೆ.
ಯಾರಿಗೆ ನೋಟಿಸ್ ಕೊಡ್ಬೋದು, ಎಲ್ಲಿ GST ಕಲೆಕ್ಷನ್ ಆಗುವ ಒಂದು ಸಂದರ್ಭ ಇದೆಯೋ ಅಲ್ಲಿ ಕೊಡ್ಬೋದು. ಯಾಕೆ ಫಾರ್ ಎಕ್ಸಾಂಪಲ್ ಸ್ಟೀಲ್ ಸಪ್ಲೈಯರ್ಸ್, ಓಕೆ, ಸ್ಪೆಷಲಿ ಮನೆಗೆ TMT ಮಾಡೋದು ಮೇಜರ್ ಡ್ರಾಪ್, ಇದು ಅವಾಯ್ಡ್ ಮಾಡೋದು ಸ್ಟೀಲ್ ಸಪ್ಲೈಯರ್. TMT ಅಂದರೆ ಮನೆಗೆ ಖರೀದಿ ಮಾಡುವಾಗ ಅವರು TMTಗೆ GST ಕೊಡುವುದಿಲ್ಲ. GST ಆಗುತ್ತೆ ಅಂದರೆ ಇಲ್ಲ ಸರ್ ನಾನು ಕ್ಯಾಶ್ ಕೊಡ್ತೀನಿ ಅಂತಾರೆ. ಅಥವಾ ಸರ್ ನಾನು ನಿಮ್ಮನ್ನು ಕೇಳೋದು QR code ಮಾಡೋದು. ಬೇಸ್ಡ್ ಆನ್ ಟ್ರಾನ್ಸಾಕ್ಷನ್ ಆಧಾರದ ಮೇಲೇ 40 ಲಕ್ಷ ಇವನು ದಾಟಿದೆ ನೋಟಿಸ್ ಕೊಡುವಂಥ ಲೆಕ್ಕನ ಇದು? ಇವನು ಸಣ್ಣ ವ್ಯಾಪಾರಿ, ಇವನು ಬೀದಿ ಪಕ್ಕದಲ್ಲಿ ತರಕಾರಿ ಮಾರ್ತೀನಿ ಅದ್ರ ಮೇಲೆ ಕೊಟ್ಟಿರ್ತಕ್ಕಂಥದ್ದು 40 ಲಕ್ಷ ದಾಟಿದೆ ಅಂದರೆ ಅವನು ನಾನು ಟ್ಯಾಕ್ಸ್ ಕಟ್ಟಬೇಕು. ಅದು ತಪ್ಪಾಗುತ್ತೆ. ಅವ್ನು ಬೇಕರಿ ಆದರೂ ಮಾಡ್ಕೊಳ್ಳಿ, ಹಣ್ಣಾದರೂ ಮಾರಲಿ, ಹಾಲಾದರೂ ಮಾರಲಿ, ಅದು ತಪ್ಪಾಗುತ್ತೆ. ತಪ್ಪು ಮಾಡಿದ್ದಾರೆ. ಸರಿ, ಇನ್ನೊಂದು ಕೇಳ್ತೀನಿ. ಆಯಿತು, ಲೆಟ್ ಅಸ್ ಅಸ್ಯೂಮ್ ಸರ್ಕಾರನೇ ಮಾಡಿಸ್ಬಿಟ್ಟಿದೆ ಅಂತ ಅಂದ್ಕೊಳ್ಳೋಣ. ಎಲ್ಲ ವಾಪಸ್ ತೊಗೊಳ್ಳಿನ ಈಗ, ಎಲ್ಲ ನೋಟಿಸ್ಗಳನ್ನು ವಾಪಸ್ ತೊಗೊಳ್ಳಿನ ಈಗ ಕೊಡಲೇಬೇಕಾಗುತ್ತೆ. ಕೇಂದ್ರ ಸರ್ಕಾರ? ಅವನಿಗೆ GST ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದ ಕಡೆಯಿಂದ SGST ಹೋಗಲ್ಲ. ಇದು ಕೇಂದ್ರ ಕಟ್ಟಲ್ಲ ನಾವು. ಸರ್ಕಾರ ಇಲ್ಲ. ಓಕೆ, ಕೇಂದ್ರ ಸರ್ಕಾರ ಈಗ ನಟರಾಜಗೌಡರು ಸರ್ ನಿಮಗೆ ಲಿಸ್ಟ್ ಬಂತು, ಕ್ರಾಸ್ಟ್ ಸರ್ ಲಿಸ್ಟ್ ಬಂತು ಸರ್ ಈಗ. ಕೇಂದ್ರ ಸರ್ಕಾರ ನೋಡಪ್ಪ ನಿಮ್ಮ ರಾಜ್ಯದಲ್ಲಿ 14,000 ಜನ ಅಲ್ಲ, GST ಕೌನ್ಸಿಲ್ ಇಸ್ ಹೆಡ್. ಓಕೆ, ಆಯ್ತು. ಎಲ್ಲ ಸರ್ ನಾನು ಕೇಳ್ತಾ ಇದ್ದೀನಿ, GST ಕೌನ್ಸಿಲ್ ಇಂದ ನನಗೆ ಕೇಳಿಸ್ಕೊಳ್ಳಿ ಸರ್, ಎಲ್ಲ ಫೈನಾನ್ಸ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಸರ್ ನನ್ನ ಪ್ರಶ್ನೆ ಬಹಳ ಸರಳವಾಗಿ ಹೇಳ್ತೀನಿ, ನೀವೆಲ್ಲ ಕಾಂಪ್ಲಿಕೇಟ್ ಮಾಡ್ಕೋತಾ ಇದ್ದೀರಿ. GST ಕೌನ್ಸಿಲಿಂದ ಬಂತು ನೋಡ್ರಯ್ಯ, ನಿಮ್ಮ ಸ್ಟೇಟಿಂದ 14,000 ಜನ ಈ ಥರ 40 ಲಕ್ಷಕ್ಕಿಂತ ಮೇಲೆ ವ್ಯವಹಾರ ಮಾಡ್ತಿದ್ದಾರೆ, ಅವರು ನೋಟಿಸ್ ಕಟ್ಬಿಟ್ಟು ನೀವು ವಸೂಲಿ ಮಾಡಿ ಅಂತ. ಒಂದು ಸ್ಟೇಟ್ನ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಈ ಒಂದು ವಿಚಾರವನ್ನು ಕನ್ಸಿಡರ್ ಮಾಡಬೇಕಾ ಮಾಡಬಾರ್ದು? ಅದು ಬಂದಿಲ್ಲ. ಅದು ಬಂದೇ ಇಲ್ಲ ಅಂತ? ಬಂದಿಲ್ಲ, ಗ್ಯಾರಂಟಿ ಬಂದಿಲ್ಲ. ಫೈನ್. ಯಾಕಂದ್ರೆ 35 ನಮ್ಮ ಸ್ಟೇಟ್ 31 ಸ್ಟೇಟ್ಗಳಿರಲಿ, ಕರ್ನಾಟಕ ನಮಗೆ ಮಾತ್ರ ಮಾತ್ರ ಯಾಕೆ ಬಂತು ಕೊಡ್ತಾ ಇದೆ? ಇದರಲ್ಲಿ ಈಗ ಇಲ್ಲಿ ಶಿವರಾಜ್ ಕುಮಾರ್ ಅವರೇ, ಒಂದು ವೇಳೆ GST ಕೌನ್ಸಿಲ್ ಕಡೆಯಿಂದ ಈ ಥರದ ನೋಟಿಸು ಬಂದಿಲ್ಲ ಅಂದರೆ ಎಲ್ಲ ನೋಟಿಸ್ ಅವ್ರು ವಾಪಸ್ ಕಿತ್ಕೊಂಡ್ರು ನೀವೇನು ಕೇಳಬಾರ್ದು ಸರ್. ಅವ್ರು ಮಾಡಿರೋ ನಾನು ಹೇಳಿದೆ, ನೋಟಿಸ್ ಬಂದಿದೆಯಾ ಬಂದಿಲ್ಲ? ಫಸ್ಟ್ ಪಾಯಿಂಟ್ ನಂಬರ್ 1 ಅವ್ರು ಅನುಸರಿಸಿರೋದೇ ಅವೈಜ್ಞಾನಿಕ ಕ್ರಮ ಸರ್. ಯಾರು? ರಾಜ್ಯ ಸರ್ಕಾರ. ನನ್ನ ಕೈನಲ್ಲೇ ಇಲ್ಲ ತಪ್ಪ, ಮೇಲಿಂದ ಬಂದಿರೋದು ಅಂತ ಅವ್ರು ಹೇಳ್ತಿರೋದು. ಖಂಡಿತ ಇಲ್ಲ. ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಕೇಕ್ ಬರಲಿಕ್ಕೆ ಸಾಧ್ಯ ಛತ್ತೀಸ್ಗಢದಲ್ಲಿ ಒಂದು ಬಂದಿದೆ ಅಂತ ರಂಗಸ್ವಾಮಿ ಖಂಡಿತ ಹೇಳಿದ್ರು. ಇಲ್ಲ ಸರ್. ಛತ್ತೀಸ್ಗಢದಲ್ಲಿ ಏನು ಬಂತು ಅಂತ ಕರ್ನಾಟಕ ಬಿಟ್ಟು ಕೇಳಿದ್ರು. ಯಾವುದೇ ರಾಜ್ಯದಲ್ಲೂ ಒಂದು ಬಂದಿಲ್ಲ. ಸೆಕೆಂಡ್ ಇಲ್ಲೇ ಇದೆ ನಾನು ವಿಡಿಯೋ ಖಂಡಿತ ಇಲ್ಲ ಸರ್. ನಾನು ವಿಡಿಯೋ ಸರ್, ನೋಡಿ ಸರ್, CBI ರಾಂಗ್ ಮೆಸೇಜ್ ಖಂಡಿತ ಇಲ್ಲ ಸರ್, ನೋ ರಾಂಗ್ ಅವ್ರು ಮೆಸೇಜ್. ವ್ಯಾಪಾರಿ ಇದಾರಿರ್ರಿ. ನೋಡಿ ಸರ್, ನಾನು ಒಬ್ಬ ಬೀದಿ ಬದಿ ವ್ಯಾಪಾರಿ, ಟೌನ್ ಡೆವಲಪ್ಮೆಂಟ್ ಕಮಿಟಿ ಮೆಂಬರ್ ಆಗಿ ಸ್ಟೇಟ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥದ್ದು. ಭಾರತ ದೇಶದಲ್ಲಿ ಒಬ್ಬ ಅಲ್ಲಿಗೆ ಏನೇ ಕರ್ನಾಟಕ ಸಂಬಂಧಪಟ್ಟಂಗೆ ನಾನು EC ಮೆಂಬರ್ ಆಗಿದ್ದೀನಿ. ಈ ಬೀದಿ ಬದಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಇವತ್ತು ಭಾರತ ದೇಶದಲ್ಲಿ ಹೋಗುವಂತ ಟ್ಯಾಕ್ಸ್ ಬೇರೆ ಯಾವ್ದ್ರಿಂದ ಹೋಗ್ತಾ ಇಲ್ಲ ವಿಷಯಕ್ಕೆ ಬನ್ನಿ ಸರ್. ನಾನು ಹೇಳ್ತಿದ್ದೀನಿ, ಹೌದು, ಇಲ್ಲಿ ಕೇಂದ್ರ ಸರ್ಕಾರ ಸರ್, ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬಂದಿದೆಯಾ ಇದು? ಇದು ರಾಜ್ಯಕ್ಕೆ ಬಂದಿಲ್ಲ. ಕೇಂದ್ರ ಸರ್ಕಾರ ಬ್ಯಾಂಕ್ ಯಾರ ಹ್ಯಾಂಡ್ ಓವರ್ ಇದೆ? ಓಕೆ, ಕೇಂದ್ರ ಸರ್ಕಾರ ಹ್ಯಾಂಡ್ ಓವರ್ ಇದೆ. ಈಗ GST ಕೌನ್ಸಿಲ್ ಇಂದ ಸರ್ಕಾರಕ್ಕೆ ಬಂದು ಸರ್ಕಾರದಿಂದ ನಿಮಗೆ ಬರ್ತಿದೆ ಅಂತ ನೀವು ಸರ್ಕಾರ ಹೇಳ್ತೀರಾ? ಬರಲ್ಲ. ಸರ್ಕಾರಕ್ಕೆ ಬರೋದಿಲ್ಲ, ಸ್ಟೇಟ್ ಬ್ಯಾಂಕ್ ಇಂದ ಬರೋದು ನಮ್ಗೆ. ಈಗ ಸರ್ಕಾರಕ್ಕೆ ಬರಲ್ಲ. ಓಕೆ, ನೀವು explain ಮಾಡಿ. ಈಗ ಅವ್ರೇನೋ GST ಕೌನ್ಸಿಲ್ ಅಂದ್ರಲ್ಲ, GST ವಲಯಗಳಿರ್ತವೆ. ಹೌದು. ಇಲ್ಲಿ ಕರ್ನಾಟಕದಲ್ಲಿ ಆಪರೇಟ್ ಮಾಡೋ ಅಧಿಕಾರಿ ಕೂಡ ಕೇಂದ್ರ ಸರ್ಕಾರದ ಅಧಿಕಾರಿ GST ಇರ್ತಾನೆ. ಓಕೆ, ಇಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಯಾರು ಆಫೀಸರ್ ಇದ್ದಾರೆ, ಕಮಿಷನರ್ ಇದ್ದಾರೆ, ಅವರು ಇದನ್ನ ಇನಿಷಿಯೇಟ್ ತಗೊಂಡಿರ್ಬೋದು. ರೂಲ್ಸ್ ಏನಿದೆ? ರೂಲ್ಸ್ ಪ್ರಕಾರ 20 ಲಕ್ಷ ಸೇವಾ ವ್ಯವಸ್ಥೆ ಏನ್ ಕೊಡುವಂತವ್ರು ಇದ್ದಾರೆ, 20 ಲಕ್ಷ ದಾಟಿದ್ರೆ ಅವರು GST ರಿಜಿಸ್ಟರ್ ಮಾಡಬೇಕು, ಪೇ ಮಾಡಬೇಕು. 40 ಲಕ್ಷ ಯಾರೇ ಟ್ರೇಡರು 40 ಲಕ್ಷ ದಾಟಿದ್ರೆ ಅವನು GST ರಿಜಿಸ್ಟರ್ ಮಾಡಬೇಕು ಮತ್ತೆ ಪೇ ಮಾಡಬೇಕು. ಇವಾಗ ಕೊಟ್ಟಿರ್ತಕ್ಕಂಥ ನೋಟಿಸ್ಗಳು ಯಾವುದು? GST ರಿಜಿಸ್ಟರ್ ಮಾಡಿ. ಹೌದು, ಕೊಟ್ಟಿರೋ ನೋಟಿಸ್ಗಳು ಏನಂತ ಗೊತ್ತಾ? ನೀವು GST ರಿಜಿಸ್ಟರ್ ಮಾಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅದ್ರ ಮುಂದುವರೆದ ಭಾಗದಲ್ಲಿ ನಿಮ್ದು ಟ್ರಾನ್ಸಾಕ್ಷನ್ ಈ ಬಾರಿ ಜಾಸ್ತಿ ತೋರಿಸ್ತಾ ಇದೆ, ಅದಕ್ಕೆ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಪಾಯಿಂಟ್ ಸೂಕ್ಷ್ಮ ಇದೆ. ಇಲ್ಲಿ 40 ಲಕ್ಷ ದಾಟ್ಬಿಟ್ಟಿದ್ಯಪ್ಪ ನಿನ್ ಮಿತಿ, ನೀನು ರಿಜಿಸ್ಟರ್ ಮಾಡ್ಕೋ ಅಂತ ನೋಟಿಸ್ ಬರ್ತಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಭಾಗ 1, ಈ 40 ಲಕ್ಷ ದಾಟಿರೋದನ್ನ ನಾನು ವ್ಯಾಪಾರನೇ ಮಾಡಿದೆ 40 ಲಕ್ಷ ಅಂತ ಹೇಳಿ ಇದನ್ನ ಹೇಳ್ಬೇಕಾಗಿರೋದು ಯಾರು? ಈಗ ಅದನ್ನ ನಾನು ಸಾಲ ಮಾಡಿದ್ದೀನಿ, ಈಗ ಅದನ್ನ ಪ್ರತಿಯೊಬ್ಬ ಅಡ ಇಟ್ಬಿಟ್ಟು ನನಗೆ ಫೋನ್ ಪೇ ಮಾಡಿದ್ರು, ಇದು ಹೆಂಗಿದೆ ಗೊತ್ತಾ? ಇದನ್ನ ಯಾರು ಹೇಳ್ಬೇಕು? ಈ GST ರೂಲ್ಸ್ ಯಾವ ರೀತಿ ಇದೆ ಅಂದ್ರೆ, ಇವತ್ತು ಆ ವ್ಯಾಪಾರಿನೇ ಹೇಳ್ಬೇಕು, ಅದೇ ಪರಿಸ್ಥಿತಿ ಇರೋದು. Okay, ಇವತ್ತು ಆ ಕೆಲ್ಸ ವ್ಯಾಪಾರಿ ಕಾರ್ಯ ಬಿಟ್ಬಿಟ್ಟು, ಅದ್ ಕೆಲಸ ಕಾರ್ಯ ಬಿಟ್ಬಿಟ್ಟು ಅಂಗಡಿ ಬಾಕ್ಲಾಕೊಂಡು ಈ GST ರೂಲ್ಸ್ ಇದೆಯಲ್ಲ, ಕೇಂದ್ರ ಸರ್ಕಾರದ GST ರೂಲ್ಸ್ ಇದೆಯಲ್ಲ, ಈ ರೂಲ್ಸ್ ಪ್ರಕಾರ ನೀನೇ ಹೋಗಿ, ಇಲ್ಲ ಅಣ್ಣ ನಾನು ಬರೀ ರಾಗಿನ ತಗೊಂಡು ರಾಗಿನ ಮಾರ್ದೆ, ಬಿಡಿಬಿಡಿಯಾಗಿ ಮಾರ್ದೆ, ಪ್ಯಾಕೆಟ್ ಮಾಡಿ ಮಾರ್ಲಿಲ್ಲ, ಇದು ನನಗೆ ಸೇರಲ್ಲಿ ಅಳ್ಬಿಟ್ಟು ಮಾರ್ದೆ, 3 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ, ನಾನು GST ಕಟ್ಟಂಗಿಲ್ಲ ಅಂತ ಬರೆದು ಕೊಟ್ಟು ಬರ್ಬೇಕಾಯ್ತದೆ. ಇದು ಇವತ್ತಿರುತ್ತೆ ಪರಿಸ್ಥಿತಿ. ಈಗ ಇಲ್ಲಿ ನೋಟಿಸ್ ಕೊಟ್ಟು ಈ ಗೊಂದಲಕ್ಕೆ ಈಡು ಮಾಡ್ತಿರೋದು ಕೇಂದ್ರನ ರಾಜ್ಯನ? ಆಯ್ತು, ನೀನು GST ರಿಜಿಸ್ಟರ್ ಮಾಡ್ಕೋ ಅಂತ ಇದ್ರ ತಲೆ ಬುಡ ಕೇಳಿದೆ, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ತಾನೇ ನೋಟಿಸ್ ಕೊಡ್ತಿರೋದು. ಹಂಗಾದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರೇ ನೋಟಿಸ್ ಕೊಟ್ಟರು ಕೂಡ ಅವ್ರಿಗೆ ಇರ್ತಕ್ಕಂಥ ನಿರ್ದೇಶನ, ಅವ್ರದ್ದೊಂದೇನು ರೂಲ್ಸ್ ಬುಕ್ ಇದೆಯಲ್ಲ, ಆ ರೂಲ್ಸ್ ಪ್ರಕಾರ ಕೆಲಸ ಮಾಡ್ತಿರ್ತಾರೆ. ಈ ಬುಕ್ಗೂ ಸಿದ್ದರಾಮಯ್ಯನವ್ರಿಗೂ ನಿಮ್ ಗ್ಯಾರಂಟಿ ಯೋಜನೆಗಳಿಗೂ ಸರ್ಕಾರ ಸಂಬಂಧನೇ ಇಲ್ಲ. ಆದರೆ
ಈ ಕೇಂದ್ರ ಸರ್ಕಾರದ ತೀರ್ಮಾನ ಏನಿದೆ ಅಂದ್ರೆ ಪ್ರತಿಯೊಬ್ಬರು GST ನೆಟ್ವರ್ಕ್ ತರಬೇಕು. ಓಕೆ, ಪ್ರತಿಯೊಂದನ್ನು ಕೂಡ ಗೌಡ್ರೆ ಇದು ಯಾವ ರಾಜ್ಯದಲ್ಲಿ ಇರೋದು? ನಮ್ಮ ರಾಜ್ಯಕ್ಕೆ ಮಾತ್ರ ಇದು ಸಮಸ್ಯೆ ಉದ್ಭವ ಆಗಿದೆ. ಈಗ ಶಿವರಾಜ್ ನಾನು ಕುಮಾರ್ ಮಾತಾಡ್ತೀನಲ್ಲ, ಇಡೀ ದೇಶದಲ್ಲಿ ಬರುತ್ತೆ. ಓಕೆ, ನಾನು ಹೇಳ್ತಾ ಇಲ್ಲ, ಇದೊಂದು ರಾಜ್ಯದಲ್ಲಿ ಇವತ್ತು ನೀವು ಫಸ್ಟ್ ಕಾಣ್ತಾ ಇದೀವಲ್ಲ, ಮೊದಲು ಇದು ಕಾಣಿಸ್ತಿದೆಯಲ್ಲ, 30 ರಾಜ್ಯಗಳಲ್ಲೂ ಕೂಡ ಓಕೆ ಈ ಪ್ರಾಬ್ಲಮ್ ಬರುತ್ತೆ. ಯಾಕಂದ್ರೆ GST ರೂಲ್ಸ್ ಆ ರೀತಿ ಇದೆ. ಓಕೆ, GST ರೂಲ್ಸ್ ಪ್ರಕಾರ ಈ ಆಫೀಸರ್ಗಳ ಜವಾಬ್ದಾರಿ ಏನ್ ಗೊತ್ತಾ? ಈ ಹೊಣೆಗಾರಿಕೆ IAS ಆಫೀಸರ್ ಕುಣಿಸಿದಾರಲ್ಲ ಇಲ್ಲಿ, ಅವ್ರ ಹೊಣೆಗಾರಿಕೆ ಏನಂದ್ರೆ ನೀವು ನೋಟಿಸ್ ಅನ್ನ ಕೊಟ್ಟು ಅವರು GST ನೆಟ್ವರ್ಕ್ ತರಬೇಕು, ಮತ್ತೆ ಅವ್ರ ಟ್ಯಾಕ್ಸ್ ನ ವಸೂಲು ಮಾಡಬೇಕು. ಇದೇ ಅವ್ರ ಕೆಲಸ. ಕೇಂದ್ರ ಸರ್ಕಾರ ಹೇಳ್ಬಿಡ್ಲಿ, ನೀವು ಯಾರು ಬೀದಿ ಬದಿ ವ್ಯಾಪಾರಿಗಳು ಒಂದು ರೂಲ್ಸ್ ಒಂದೇ ಹೇಳ್ಬಿಡ್ಬೇಕು, ನೀನ್ ಏನೇ ಮಾರು ಬೀದಿ ಬದಿನಲ್ಲಿ ನೀನು GST ಬರಲ್ಲ. ನೀ ರೈತ, ನೀನ್ ಏನೇ ವ್ಯಾಪಾರ ಮಾಡಿ ಏನೇ ಮಾಡು, ನೀನು ಬರಲ್ಲ. ನೀನ್ ರೈತ ಅಂತ ಒಂದ್ಸಲಿ ರಿಜಿಸ್ಟರ್ ಆಗ್ಬಿಟ್ರೆ ಎವರಿ ಇಯರ್ ನೀನು ಸಬ್ಮಿಟ್ ಮಾಡದೇ ಇರೋ, ನೀನ್ ಬೇಕಾಗಿಲ್ಲ. ನೀವು ಬಂದ್ಬಿಡ್ಬೇಕು, ಇವು ಈ ರೂಲ್ಸ್ ಬರ್ಬೇಕು. ಎಕ್ಸೆಂಪ್ಟೆಡ್ ಇದೆ ಸರ್. ಈಗ ಎಕ್ಸಾಮ್ಟೆಡ್ ಇದೆ, ನೋಟಿಸ್ ಬರ್ಬೇಕಾಗಿಲ್ಲ. ಹಾಗಾದ್ರೆ ಯಾರು ರೈತ, ಯಾರು ಬೀದಿ ಬದಿ ವ್ಯಾಪಾರಿ, ಯಾರು ಏನು ಬ್ರೋಕರೇಜ್ ಮಾಡಿ ಸಂಪಾದನೆ ಮಾಡ್ತಿದ್ದಾರೆ, ಯಾರು ಟ್ರೇಡರ್ ಅನ್ನೋದು GST ಅವ್ರಿಗೆ ಗೊತ್ತಿರಬೇಕು. ಓಕೆ, ನೀನು ನೋಟಿಸ್ ಕೊಡಕ್ ಮುಂಚೆ ಅವ್ರಿಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದ್ರೆ ತಿಳ್ಕೊಬೇಕಾಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಜನಗಳು ಆಕ್ರೋಶಕ್ಕೆ ಗುರಿ ಆಗ್ಬೇಕಾಗ್ತದೆ. ಸರ್ಕಾರ ಕೂಡ ಇಂಟರ್ವ್ಯೂ ಆಗ್ತದೆ. ಈ ಬೀದಿ ಬದಿ ವ್ಯಾಪಾರಿಗಳ ವಿಚಾರದಲ್ಲಿ ತುಂಬಾ ಕಾಂಪ್ಲಿಕೇಟ್ ಆಗ್ತಾ ಇದೆಯಾ ಇಡೀ ಸಿಸ್ಟಮ್ಮು? ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಇದ್ದೀವಿ. ವರ್ಗೀಕರಣ ವ್ಯವಸ್ಥೆಯಲ್ಲೇ ನಾವು ಎಡವ್ತಾ ಇದ್ದೀವ. ಅವರೊಂದು ಕಳಿಸ್ಬಿಡ್ತಾರೆ, ನೋಡಪ್ಪ ಎಷ್ಟೊಂದು ಜನದ್ದು 14,000 ಜನದ್ದು 40 ಲಕ್ಷ ದಾಟ್ತಾ ಇದೆ, ಯಾರು 5 ಪೈಸೆ ಕಟ್ತಾ ಇಲ್ಲ, ಮೊದಲು ರಿಜಿಸ್ಟರ್ ಮಾಡಿಸ್ಕೊಳ್ಳೋಕೆ ಹೇಳಿ. 40ರಿಂದ 50 ಲಕ್ಷ ಆಯಿತು, 50ರಿಂದ 1 ಕೋಟಿ ಆಯಿತು ಅಂದರೆ ಕಟ್ಲಿ ಅವ್ನು ಟ್ಯಾಕ್ಸು. ಹಾಗಾದರೆ ಎಲ್ಲವೂ ವ್ಯಾಪಾರ ಆಯಿತು ಅಂತ ಹೇಳಿ ಯಾರು ಯಾರಿಗೆ ಹೇಳಬೇಕು?